ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ TCH ಮುಗಿಸಿ ಶಿಕ್ಷಕರ ಹುದ್ದೆಗೆ ಹಿಂಟ್ರಿಗೆಂದು ಹೋದ ನನ್ನ ಮೂರನೇ ತಮ್ಮ ಸಂಪತ್ನನ್ನು ಒಳ್ಳೆ ಶಿಕ್ಷಕನನ್ನಾಗಿ ಮಾಡಿ ನನ್ನ ಎರಡನೇ ತಮ್ಮ ಜಮದಗ್ನಿ ಈ ಸಮಾಜಕ್ಕೆ ಮಾದರಿ ಆಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಯ್ತಿರುವ ನಮ್ಮ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತಂದೆ ಶ್ರೀ ಮಾರುತೇಶ್ವರ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಶಬರಿ, ದುರ್ಗಾದೇವಿಯ ಪೂಜೆ ಮುಗಿಸಿ ದೇವಿಯಲ್ಲಿ ಬೇಡಿಕೊಂಡು ಬಂದ್ಯಾ? ಹೌದು ಸ್ವಾಮಿ, ಆ ದುರ್ಗಾದೇವಿಯ ಪೂಜೆಯನ್ನು ಮುಗಿಸು ಆ ದೇವಿಯನ್ನು ಬೇಡಿಕೊಂಡು ಬಂದೆ. ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನೇ. ಹಾ ಶಬರಿ, ದುರ್ಗಾದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಸ್ವಾಮಿ, ನನ್ನ ಗಂಡನ ಎರಡು ಕಣ್ಣಾಗಿರುವ ನನ್ನ ಮೈದುನರನ್ನ ಚೆನ್ನಾಗಿಟ್ಟಿರು ತಾಯಿದು ಎಂದು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಅಷ್ಟೇ ಅಲ್ಲದೆ ನನ್ನ ಮೈದುನ ಸಂಪತ್ TCH ಪರೀಕ್ಷೆಯನ್ನು ಮುಗಿಸಿ ಈಗ ಶಿಕ್ಷಕರ ಹುದ್ದೆಗೆಂದು ಇಂಟರ್ವ್ಯೂಗೆ ಹೋಗಿದ್ದಾನೆ. ಅದರಲ್ಲಿ ಪಾಸ್ ಆಗಲಿ ಅಂತ ಬೇಡ್ಕೊಂಡೆ. ಇನ್ನು ನನ್ನ ಹಿರಿಯ ಮೈದುನನಾಗಿರುವ ಜಮದಗ್ನಿ ಒಳ್ಳೆ ಆದರ್ಶ ವ್ಯಕ್ತಿಯಾಗಿರಲಿ ಎಂದು ಆ ದೇವರಲ್ಲಿ ಬೇಡ್ಕೊಂಡೆ. ನನ್ನ ಗಂಡನ ಹಿರಿಮೆ ಅಮೋಘವಾಗಿ ಬೆಳಗಲಿ ಎಂದು ಆ ದೇವರಲ್ಲಿ ಬೇಡ್ಕೊಳ್ಳುವಂತೆ ಸ್ವಾಮಿ. ಮೆಚ್ಚಿದೆ ಶಬರಿ, ನಿನ್ನ ಹೃದಯ ಹಂತಿಕೆ ಮಾತಿಗೆ ನೀನೇನು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಆದರೆ ಯಾಕೆ ಸ್ವಾಮಿ, ಆದ್ರೆ ಎನ್ನುವ ಆ ಮಾತೇಕೆ? ತಂದೆ ತಾಯಿಗಳಿಲ್ಲದ ತಬ್ಬಲಿಗಾದ ನಮ್ಮಿಬ್ಬರ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ಈ ನಿಮ್ಮ ಆಜ್ಞೆಯಂತೆ ಆ ನಿಮ್ಮ ಇಬ್ಬರು ತಮ್ಮಂದಿರಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿನಂತೆ ನಾನು ನೋಡ್ಕೊಳ್ತೀನಿ. ಈಗ ಈ ನಿಮ್ಮ ಮನಸ್ಸಿಗೆ ಸಂತೋಷವಾಯ್ತು ತಾನೆ? ಶಬರಿ, ನಿನಗೆ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಮಮಕಾರ. ನೀನು ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿಯ ರೂಪದಲ್ಲಿ ಈ ಸತ್ಯವಂತನ ಕೈ ಹಿಡಿದ ನನ್ನ ಭಾಗ್ಯದ ದೇವತೆ ನೀನು. ಸಾಕು ಸಾಕು, ಇನ್ನು ಇಷ್ಟೊಂದು ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸಬೇಡಿ. ನಿಮ್ಮಿಂದ ಹೊಗಳಿಸಿಕೊಳ್ಳುವ ಅಂತ ಸ್ಥಾನಕ್ಕೆ ಸೇರುವಂತ ಹೆಣ್ಣು ನಾನು ಅಲ್ಲ. ನೋಡಿ, ತಾಯಾದವಳು ಮಕ್ಕಳಿಗೆ ಸನ್ಮಾರ್ಗದ ದಾರಿಯನ್ನು ತೋರಿಸಬೇಕು. ಅದೇ ರೀತಿ ನಾನು ಕೂಡ ನನ್ನ ಮೈದುನರಿಗೆ ಒಳ್ಳೆಯ ದಾರಿಯನ್ನು ತೋರಿಸಬೇಕೆಂದು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಹಿಡಿದವರೇ ನಡೀತಿರುವ ಈ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಬಹುಶಃ ದೇಶದ ಅಂದರವಾಗಲಿ. ನೋಡಿ, ಈ ನಿಮ್ಮ ಆಶಾ ಗೋಪುರದ ಕನಸು ನನಸಾಗ್ಲಿ ಎಂದು ಆ ದೇವಿಲಿ ನಾನು ಸದಾ ಬೇಡ್ಕೊಳ್ತೀನಿ. ಇದು ಬರೀ ಈ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಳಿ ಬದುಕಬೇಕಾದ ನಮ್ಮಿಬ್ಬರ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ಮಿನುಗುವ ತಾರೆ ಆಗಿ ಪರಿಶೋಧಿಸಲೆಂದು ಮಾರುತೇಶ್ವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೇನೆ. ಈ ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷದ ಅಲೆಯಲ್ಲಿ ತೇಲಿದಂತಾಯಿತು ಈ ನನ್ನ ಮನಸ್ಸು. ಅದೇ ಸಂತೋಷದ ಅಲೆಗಳಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲೆಂತೆ ನೀ ಹಾಡಬಾರೇ ಒಂದು ಪ್ರೇಮ ಗೀತೆಯನ್ನು. ಬಂದು ಸಿಹಿ ಮುತ್ತು ನೀಡ ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ.
ಹೊತ್ತಾಯ್ತು. ನಾನು ಅಡುಗೆ ಸಿದ್ಧತೆಯನ್ನು ಮಾಡಬೇಕು. ಬನ್ನಿ. ಶಬರಿ, ಮೈದುನವ್ರು ಬರೋ ವೇಳೆ ಎಷ್ಟಲ್ಲ. ನೆನೆಸೋದ್ರೊಳಗಾಗಿ ನನ್ನ ಕಿರಿಯ ತಮ್ಮ ಸಂಪತ್ ಬಂದೇ ಬಿಟ್ಟ ನೋಡಲಿ. ಅಣ್ಣ, ಅತ್ತಿಗೆ. ಬಾ ಮೈದುನ, ಇದೀಗ ಬಂದು ಏನು? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಏನಾಯ್ತು ಸೋದರ? ನೀನು ಶಿಕ್ಷಕರ ಹುದ್ದೆಗೆ ಇಂಟ್ರಿಗೆಂದು ಬೆಂಗಳೂರಿಗೆ ಹೋದ ಕೆಲಸ? ಅಣ್ಣ ಅತ್ತಿಗೆ ಆರಾದ ನಿಮ್ಮಿಬ್ಬರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೊಳ್ಳೋಣ ಸ್ವೀಟ್. ಆಶೀರ್ವದಿಸು ಅಣ್ಣ, ಆಶೀರ್ವದಿಸು. ಹೆದ್ದೇಳು ಸೋದರ, ಹೆದ್ದೇಳು. ಹೆದ್ದೇಳು ಸೋದರ, ಹೆದ್ದೇಳು. ನೋಡಿದ್ಯಾ ಶಬರಿ, ನಮ್ಮಿಬ್ಬರ ಭಾವನೆತೆ ನನ್ನ ತಮ್ಮ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದಾನೆ. ಅತ್ತಿಗೆ ಆಶೀರ್ವದಿಸು, ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು. ಆ ದೇವ್ರು ನಿನ್ನ ಸದಾಕಾಲ 100 ಕಾಲ ಸುಖವಾಗಿಟ್ಟಿರಿ. ಅಣ್ಣ ಅತ್ತಿಗೆ, ಗಂಡುಗೊಡಲಿಯ ಪುಂಡ ವೀರರಾಯಣ್ಣನ ಅವತಾರದ ಸಿಂಹದ ಮರಿ ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನೆನ್ನುವಂತೆ ನೋಡಪ್ಪ, ನನ್ನ ಮೈದನ ಬಂದ ಗಂಡು ಮೆಟ್ಟಿದ ನಾಡು ಇದು ಗಂಡು ಬೆಲೆಗಳ ಬೀಡು, ಗಂಡು ಮೆಟ್ಟಿದ ನಾಡು ಇದು ಗಂಡು ಬೆಲೆಗಳ ಬೀಡು. ಅಣ್ಣ ಅತ್ತಿಗೆ, ಸೋದರ ಸಂಪತ್, ಮೂವರು ಒಟ್ಟಾಗಿ ಸೇರಿ ಮೇರು ಪರ್ವತದ ಬಂಡೆನೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನಿದು? ಏನು ಇಲ್ಲ ಸಹೋದರ, ಸಂಪತ್ ನಮ್ಮಣ್ಣ ಜಮದಗ್ನಿ ಎಲ್ಲಿ ಅಂತ ಕೇಳಿದ, ಅದಕ್ಕೆ ನಿನ್ನ ಬಗ್ಗೆ ವಿಚಾರಿಸುತ್ತಾ ನಿಂತಿದ್ದೇವೆ ಅಷ್ಟೇ. ಈಗ ಮತ್ತೆ ಯಾವ ಪುಂಡ ಪೋಕರಿ ಮಗನೇನಾದರೂ ನಿಮಗೆ ನಿಂದೆ ನುಡಿಗಳ ನಾಡಿ ಪುಂಡತನ ತೋರಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಯಲು ಆರ್ಭಟಿಸುತ್ತಿದೆ ಈ ನನ್ನ ಗಂಡುಗೊಡಲೆ. ಗಂಡುಗೊಡಲಿಯ ಪುಂಡ ಗಜ ಸತ್ಯ ಗಜ ಕೇಸರಿ ಅಂತ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆಗೆ ಕಣ್ಣು ಮಿಡಿಕಿಸಿ ಹೊರಳಿ ನೋಡುವ ಕುನ್ನಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರು ಇಲ್ಲವೆಂದು ನುಡಿಯಬೇಡ ಸಹೋದರ. ಆ ಕಳಮೋತೆ ಕತ್ತೆ ಒದ್ದಿತು, ಮೇಲೆ ಬಸಪ್ಪ ಒಳಗೆ ಇಸಪ್ಪ ಎಂಬಂತೆ ಊದಿ ಮುಚ್ಚಿದ ಕೆಂಡದಂತಿರುವ ಆ ದೇಸಾಯಿಗಳಂತ ನಾಮಾರ್ದನ ಮಕ್ಕಳು ಸಾಕಷ್ಟು ಜನರಿದ್ದಾರೆ ಈ ಊರಿನಲ್ಲಿ. ಸಹೋದರ ಜಮದಗ್ನಿ, ಏನಾಯ್ತಪ್ಪ? ಊರು ಸಬರಿ ನಮಗೆ ಹೇಗೆ ಸಹೋದರ? ನೀನು ದೇಸಾಯಿಗೌಡರ ಮನೆಗೆ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಏನಾಯ್ತು ಎಂದು ಹೇಗೆ ಹೇಳಲಿ ಅಣ್ಣ? ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುನ್ನಿ ದೇಸಾಯಿಗೌಡನನ್ನು ಕಡಿದು ಹೆಡೆಗೆ ತುಂಬಿ ಉಗಿದು ಉಕ್ಕಿ ಬಂದು ಬರುತ್ತಿದ್ದೆ. ಆದರೆ ನಿಮಗ ಕೊಟ್ಟ ವಚನದ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸಹೋದರ, ಅವನು ನಿನ್ನ ವಾರ್ನಿಂಗಿಗೆ ಬಗ್ಗದಿದ್ದರೆ? ಅಣ್ಣ ಸತ್ಯವಂತ ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅವನು ಅದನ್ನು ಅರಿತುಕೊಂಡು ನಡೆದರೆ ಆ ದೇಸಾಯಿಗೌಡನು ಕ್ಷೇಮ, ನನಗೂ ಕ್ಷೇಮ. ಇರದಿದ್ದರೆ ನಾಳಿಗೆನ ಹೊಲದಲ್ಲಿ ನಡೆಯಲಿದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಆ ದೇಸಾಯಿಗೌಡನ ವಿಷಯವಿರಲಿ ಸಹೋದರ. ನೀನು ಇಂಟ್ರಿಗೆಂದು ಹೋದ ಕೆಲಸ ಏನಾಯ್ತು? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ಆದರೆ ಯಾವ ಊರಿಗೆ ಯಾವ ತಾಲೂಕಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ ಅಣ್ಣ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶಕ ಶಿಕ್ಷಕನಾಗಿರುವಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ನೋಡು ಸಹೋದರ, ನೀನು 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರ ದೊಡ್ಡ ನೌಕರನ್ನಾಗಿ ಮಾಡಿ
ಅವರ ಬಡತನ ನಿರ್ಮೂಲನೆ ಆದರೆ ಅದೇ ಈ ಮನೆತನಕ್ಕೆ ಗೌರವ. ನೀ ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ. ಆಯ್ತು ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈಗಲಾದರೂ ನಿಮ್ಮೆಲ್ಲರಿಗೂ ಸಂತೋಷವಾಯ್ತಲ್ಲ? ಸಂತೋಷವಾಯ್ತು ಸಹೋದರ, ನಮಗೆ ತುಂಬಾ ಸಂತೋಷವಾಯ್ತು. ಇದೇ ಆನಂದ ಆಗರದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕುಣಿದು ನಲಿಯೋಣ. ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರು ಬಂದರೆ ನಾಚಬೇಕು ಸ್ವರ್ಗದಲ್ಲಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೆದೆಯೊಳಗೆ ಆ ಸಾವಿರ ಕನಸುಗಿದೆ. ಕನಸೊಳಗೆ ಪ್ರತಿ ಮನಸೊಳಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಹಣ್ಣಾದಿಗಳು ನಮ್ಮ ದೇವರು. ಕೋಟಿ ಗಂಗ ಬಂದರು ನಡೆಯೋ ರಾಮನ ನೇಮ ಆದರೂ ಕೃಷ್ಣನ ಪ್ರೇಮ. ಕಾಣದನೋ ಕಾಲಡಿದ್ದರು ಬುದ್ಧನ ಮನಸೋ ನಮ್ಮ. ಅಣ್ಣನ ಕೈ ತುತ್ತು ನಮ್ಮ ಅಮ್ಮನ ಕೈ ತುತ್ತು. ನಾವು ಮಕ್ಕಳ ಮನಸ್ಸೋ ಅದು ಅಣ್ಣನಿಗೆ ಗೊತ್ತು. ಇಲ್ಲಿ ಪ್ರೀತಿಯ ಸಿರಿಮುತ್ತು, ಇಲ್ಲಿ ಪ್ರೀತಿಯ ಸಿರಿಸುತ್ತು, ಇಲ್ಲಿ ಹೈಕರೆಯ ಹಾಡೆ ಬೇರೆನ ಸಂಪತ್ತು. ರೆಪ್ಪೆಗಳ ಕಾವಲಲ್ಲಿ ಕಣ್ಣಿಗೆ ಬೆಳಕು. ಅಣ್ಣನ ಈ ಕಾವಲಲ್ಲಿ ನಮಗಳಿಗೆ ಬದುಕು. ಅಣ್ಣ ನಮ್ಮ ಹಾಡಿದರು ನಮ್ಮ ದೇವರು. ಜನ ಬಂದರು ತಿಂಗಳು ಬೆಳಕಿನ ಅಂಗಳದಲ್ಲಿ ಮರಳಿದ ಪ್ರೀತಿಯ ಸಂಚಾರ. ದೇವರು ಬಂದರು ಆಸನಬೇಕು ಸ್ವರ್ಗವೇ ನನ್ನಿ ಸಂಸಾರ. ಲಾಲಾ ಹಾರ್ಮೋನಿಯಂ ಮಾಸ್ತರಾದ ಬಸವರಾಜ್ ವಿಶ್ವಕರ್ಮಿ ಅವರು ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡಿರ್ತಕ್ಕಂಥ ಲಾವಣ್ಯ ಚಿತ್ರದುರ್ಗ, ಶೋಭಾ ಚಿತ್ರದುರ್ಗ, ಛಾಯಾ ಚಿತ್ರದುರ್ಗ ಹಾಗೂ ಡ್ಯಾನ್ಸರ್ ಪಾತ್ರ ಮಾಡಿದ ಶೋಭಾ ಚಿತ್ರದುರ್ಗ ಇವರಿಗೆ